ಹಾಗಲ್ಕಾಯಿ ಅಂತಂದ್ರೆ ಮನೇಲಿ ಯಾರು ತಿನ್ನೋದಿಲ್ಲ ಅಲ್ವಾ? ಆದ್ರೆ ನಮಗೆ ಇಷ್ಟ ಇರುತ್ತೆ. ನಮ್ಮೊಬ್ರಿಗೆ ಮಾತ್ರ ಮಾಡೋದಾ ಅಂತ ತುಂಬಾ ದಿನ ಅದನ್ನ ಮಾಡೋದೇ ಇಲ್ಲ ಅಲ್ವಾ? ಆದ್ರೆ ಒಂದ್ಸರಿ ಈ ತರ ಹಾಗಲ್ಕಾಯಿ ಗೊಜ್ಜನ ಮಾಡಿ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡಿ ಕೊಟ್ಟು ನೋಡಿ, ಮನೇಲಿ ಎಲ್ಲರೂ ಇದರ ಟೇಸ್ಟ್ಗೆ ಅಡಿಕ್ಟ್ ಆಗ್ಬಿಡ್ತಾರೆ. 7 ಡೇಸ್ ಗೊಜ್ಜು ಸೀರೀಸ್ ನಲ್ಲಿ ಇವತ್ತು ಡೇ 4 ಹಾಗಲ್ಕಾಯಿ ಗೊಜ್ಜು. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ನಲ್ಲಿ ಒಂದು ಚಿಕ್ಕ ಪ್ಯಾನ್ ಇಟ್ಟು 1 ಟೀ ಸ್ಪೂನ್ ಮೆಂತ್ಯ, 10 ರಿಂದ 12 ಒಣಮೆಣಸಿನಕಾಯಿನ ಹಾಕಿ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ಸ್ಟವ್ ನಲ್ಲಿ ಒಂದ್ ಕಡಾಯಿ ಇಟ್ಟು 100 ml ಎಳ್ಳೆಣ್ಣೆ ಹಾಕಿ ಬಿಸಿ ಮಾಡಿ ಅರ್ಧ ಕೆಜಿ ಹಾಗಲ್ಕಾಯಿನ ಕಟ್ ಮಾಡಿ ಹಾಕಿ ಬಾಡಿಸ್ಕೊಳ್ಳೋಣ. ಇದಕ್ಕೆ ಬೇಕಾದಷ್ಟು ಕಲ್ಲುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪನ್ನ ಹಾಕಿದ್ಮೇಲೆ ಸ್ವಲ್ಪ ನೀರ್ ರಿಲೀಸ್ ಆಗುತ್ತೆ. ಆ ನೀರಲ್ಲೇ ಈ ಹಾಗಲ್ಕಾಯಿ ಚೆನ್ನಾಗಿ ಬೆಂದು ಬರುತ್ತೆ. ಈಗ ಸ್ಟವ್ ನ ಆಫ್ ಮಾಡಿ ಬಿಸಿ ಆರಿದ್ಮೇಲೆ ಒಂದು ಮಿಕ್ಸಿ ಜಾರ್ ನಲ್ಲಿ ಮೊದಲಿಗೆ ಡ್ರೈ ರೋಸ್ಟ್ ಮಾಡಿಟ್ಟಿರುವ ಮೆಂತ್ಯ ಹಾಗೂ ಒಣಮೆಣಸಿನಕಾಯಿನ ಹಾಕಿ ರುಬ್ಕೊಂಡು ಇದ್ರಲ್ಲೇ ಬೇಯಿಸಿಟ್ಟಿರುವ ಹಾಗಲ್ಕಾಯಿನ ಹಾಕಿ 75 ಗ್ರಾಂ ಹುಣಸೆ ನೀರನ್ನ ಹಾಕಿ ಪಲ್ಸ್ ಮೋಡ್ ನಲ್ಲಿ ಈ ತರ ರುಬ್ಕೊಳ್ಳೋಣ. ಈಗ ಅದೇ ಕಡಾಯಿನಲ್ಲಿ 100 ml ಎಳ್ಳೆಣ್ಣೆ ಹಾಕಿ ಬಿಸಿ ಆದ್ಮೇಲೆ ಸಾಸಿವೆ ಹಾಕಿ ಸಿಡಿಸ್ಕೊಂಡು ಸ್ವಲ್ಪ ಒಣಮೆಣಸಿನಕಾಯಿ ಕರಿಬೇವು ಸೊಪ್ಪನ್ನ ಹಾಕಿ ಫ್ರೈ ಮಾಡಿ ಸ್ವಲ್ಪ ಇಂಗು ರುಬ್ಬಿಟ್ಟಿರುವ ಮಿಶ್ರಣ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ಇದರಲ್ಲಿ 100 ಗ್ರಾಂ ಬೆಲ್ಲದ ಪುಡಿ ಹಾಕಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳೋಣ. ಈ ತರ ಎಣ್ಣೆ ಸಪರೇಟ್ ಆಗಿ ಗೊಜ್ಜಿನ ಕನ್ಸಿಸ್ಟೆನ್ಸಿಗೆ ಬಂದ್ಮೇಲೆ ಸ್ಟವ್ ನ ಆಫ್ ಮಾಡಿ ಬಿಸಿ ಆರಿದ್ಮೇಲೆ ಗ್ಲಾಸ್ ಬಾಟಲ್ ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬಹುದು. ಸೊ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.